ಪ್ರತಿ ತಿಂಗಳು ಸ್ತ್ರೀಯರು ಮುಟ್ಟಾಗುವುದು ಸಾಮಾನ್ಯ. ಆಗಿನ ಕಾಲದಲ್ಲಿ ಮುಟ್ಟಾದ ಸ್ತ್ರೀಯರು ಮನೆಯೊಳಗೆ ಬರುವಂತಿರಲಿಲ್ಲ. ಮನೆಯ ಹೊರಭಾಗ ಅಥವಾ ಮನೆ ಪ್ರವೇಶ ದ್ವಾರದ ಪಕ್ಕದಲ್ಲೇ ಮಲಗಿಸಿ ಅವರಿಗೆ ಒಂದು ಪ್ರತ್ಯೇಕ ಚಾಪೆ, ದಿಂಬು, ಹೊದಿಕೆ ಕೊಟ್ಟು ಮಲಗಿಸುತ್ತಿದ್ದರು. ಅಲ್ಲಿಯೇ ಊಟವನ್ನು ನೀಡುತ್ತಿದ್ದರು. ಕಾಲ ಬದಲಾದಂತೆ ಆ ಎಲ್ಲ ನಿಯಮಗಳನ್ನು ಪಾಲಿಸಲು ಸಾಧ್ಯವಿಲ್ಲ. ಹೆಣ್ಣು ಈಗ ನಾನಾ ಕ್ಷೇತ್ರಗಳಲ್ಲಿಯೂ ಗಂಡಿಗಿಂತ ಏನು ಕಡಿಮೆ ಇಲ್ಲ ಎಂದು ದುಡಿದು ತೋರಿಸುತ್ತಿದ್ದಾಳೆ. ಈ ಆಧುನಿಕ ಕಾಲದಲ್ಲಿ ಸ್ತ್ರೀಯರು ಮುಟ್ಟಾದಾಗ ಕೆಲವು ನಿಯಮಗಳನ್ನು ಪಾಲಿಸದಿದ್ದರೂ ಕೆಲವು ತಪ್ಪುಗಳನ್ನು ಮಾತ್ರ ಮಾಡಬಾರದು. ಮಹಿಳೆಯರು ಮುಟ್ಟಾದಾಗ ದೇವಸ್ಥಾನಗಳಿಗೆ ಹೋಗಬಹುದಾ? 5ನೇ ದಿನಕ್ಕೆ ಪೂಜೆ ಮಾಡಬಹುದಾ? ಈ ಸಮಯದಲ್ಲಿ ಪೂಜೆ ಮಾಡಿದರೆ ಫಲ ಸಿಗುತ್ತದೋ ಇಲ್ಲವೋ? ಜೊತೆಗೆ ಮುಟ್ಟಿನ ಸಮಯದಲ್ಲಿ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಹಾಗೂ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಅಂತ ತಿಳಿಯೋಣ. ಅದಕ್ಕೂ ಮುಂಚೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ಸ್ತ್ರೀಯರು ಮುಟ್ಟಾದಾಗ ಮೊದಲ ದಿನ ತಲೆ ಸ್ನಾನ ಮಾಡಬೇಕು. ಆದರೆ ಸ್ನಾನ ಮಾಡುವ ಮುನ್ನ ಆ ಸ್ನಾನದ ನೀರಿಗೆ ಅರಿಶಿನ ಬೆರೆಸಿ ಸ್ನಾನ ಮಾಡಬೇಕು. ಸ್ನಾನದ ನಂತರ ಕಾಟನ್ ಬಟ್ಟೆಗಳನ್ನು ಧರಿಸಬೇಕು. ಹಾಗೆ ಮೊದಲ ದಿನ, 4ನೇ ದಿನ ಮತ್ತು 5ನೇ ದಿನಗಳಂದು ತಲೆಗೆ ಸ್ನಾನ ಮಾಡಬೇಕು. ಹಿಂದೂ ಶಾಸ್ತ್ರದ ಪ್ರಕಾರ ಮುಟ್ಟಾದ 3 ದಿನಗಳವರೆಗೆ ಮಹಿಳೆಯರು ತಲೆ ಸ್ನಾನ ಮಾಡಬಾರದು. ಹೀಗಾದಲ್ಲಿ ಮಾತ್ರ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಹೆಚ್ಚಾಗುತ್ತದೆ. ಒಂದು ವೇಳೆ ಅವರು ಈ ನಿಯಮವನ್ನು ಅನುಸರಿಸದಿದ್ದರೆ ಕುಟುಂಬದ ಸದಸ್ಯರೆಲ್ಲರೂ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ ಎಂಬ ನಂಬಿಕೆ ಇದೆ ಎಂದು ಕೆಲವರು ಹೇಳುತ್ತಾರೆ. ನಿತ್ಯವೂ ಪ್ರತಿಯೊಬ್ಬರ ಮನೆಯಲ್ಲೂ ದೀಪಾರಾಧನೆ ಮಾಡುವ ಅಭ್ಯಾಸ ಇದ್ದೇ ಇರುತ್ತದೆ. ಆದರೆ ಮನೆಯ ಸ್ತ್ರೀ ಏನಾದರೂ ಮುಟ್ಟಾದರೆ ಮನೆಯ ಯಜಮಾನ ಅಥವಾ ಮನೆಯ ಹಿರಿಯರು ಅಥವಾ ಮಕ್ಕಳು ಮನೆಯಲ್ಲಿ ದೇವರ ಮುಂದೆ ದೀಪ ಬೆಳಗಿಸಬಹುದು. ಮುಟ್ಟು ಮುಗಿದ 5ನೆಯ ದಿನದ ನಂತರ ಮನೆಯನ್ನು ಶುದ್ಧಿ ಮಾಡಬೇಕು. ಇನ್ನು ಕೆಲವರಿಗೆ 6 ದಿನ ಅಥವಾ 7ನೇ ದಿನವಾದರೂ ಮುಟ್ಟು ಮುಗಿದಿರುವುದಿಲ್ಲ. ಅಂತಹವರು ಮುಟ್ಟು ನಿಂತ ದಿನ ಸ್ನಾನ ಮಾಡಿ ಮರುದಿನವಾದರೂ ಮನೆಯನ್ನು ಶುದ್ಧಿ ಮಾಡಬೇಕು. ಮನೆಯನ್ನು ಶುದ್ಧಿ ಮಾಡದೆ ದೇವರ ಪೂಜೆ ಮಾಡಿದರೆ ಆ ಮನೆಗೆ ದೇವರ ಅನುಗ್ರಹ ಸಿಗುವುದಿಲ್ಲ. ಸ್ತ್ರೀಯರ ಮುಟ್ಟು ಮುಗಿದ 5ನೆಯ ದಿನ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಿಶಿನ ಬೆರೆಸಿ ಮನೆಯನ್ನು ಒರೆಸಿಕೊಳ್ಳಬೇಕು. ನಂತರ ಒಂದು ಚೊಂಬಿಗೆ ಅರಿಶಿನದ ನೀರನ್ನು ಬೆರೆಸಿ ಆ ಅರಿಶಿನದ ನೀರನ್ನು ಮನೆಯ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಬೇಕು. ಒಂದು ವೇಳೆ ಹಸುವಿನ ಗಂಜಲ ಲಭ್ಯವಿದ್ದರೆ ಅದನ್ನು ಮನೆ ಒರೆಸುವ ನೀರಿಗೆ ಹಾಕಿ ಮನೆಯನ್ನು ಶುದ್ಧಿ ಮಾಡಬಹುದು. ಎಷ್ಟೋ ಜನರು ಮನೆಯ ಬಾಗಿಲಿಗೆ ದೃಷ್ಟಿಯಾಗಬಾರದು ಎಂದು ಕುಂಬಳಕಾಯಿ ಹಾಗೂ ಲೋಳೆ ರಸದ ಗಿಡವನ್ನು ಕಟ್ಟಿರುತ್ತಾರೆ. ಮುಟ್ಟು ಮುಗಿದ ಮೇಲೆ ಮನೆಯನ್ನು ಶುದ್ಧಿ ಮಾಡಿದ ನಂತರ ಆ ಎಲ್ಲ ದೃಷ್ಟಿದೋಷ ದೂರ ಮಾಡುವ ವಸ್ತುಗಳನ್ನು ಬದಲಿಸಿದರೆ ಒಳ್ಳೆಯದು. ಮನೆಯನ್ನು ಸಂಪೂರ್ಣ ಶುದ್ಧಿ ಮಾಡಿದ ನಂತರ ಬಟ್ಟೆ ಇಡುವ ಬೀರುವಿನ ಮೇಲೆ ಅರಿಶಿನದ ನೀರು ಅಥವಾ ಹಸುವಿನ ಗಂಜಲವನ್ನು ಪ್ರೋಕ್ಷಣೆ ಮಾಡಿದರೆ ಬೀರುವಿನ ಒಳಗಿರುವ ಬಟ್ಟೆಯೆಲ್ಲ ಶುದ್ಧಿಯಾಗುತ್ತವೆ. ನಂತರ ದೇವರ ಕೋಣೆಯನ್ನು, ದೇವರ ಪಾತ್ರೆಗಳನ್ನು ಶುದ್ಧ ಮಾಡಿ ಅರಿಶಿನದ ನೀರನ್ನು ಪ್ರೋಕ್ಷಣೆ ಮಾಡಿ ನಂತರ ದೀಪ ಬೆಳಗಿಸಿ ದೇವರಿಗೆ ಭಕ್ತಿಯಿಂದ ಕೈಮುಗಿದು ಗೊತ್ತಿಲ್ಲದೆ ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳಿ ನಮಸ್ಕಾರ ಮಾಡಿ. ಆಗಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗುವ ಮುನ್ನ ಅವರು ನದಿಯಲ್ಲೇ ಸ್ನಾನ ಮಾಡಬೇಕಾಗಿತ್ತು. ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ನದಿಯಲ್ಲಿ ಸ್ನಾನ ಮಾಡಿದರೆ ನದಿಯಲ್ಲಿನ ನೀರು ಕಲುಷಿತಗೊಳ್ಳುತ್ತಿತ್ತು. ಜೊತೆಗೆ ಮುಟ್ಟಿನ ಸಮಯದಲ್ಲಿ ಮಹಿಳೆಯರಿಗೆ ನದಿ ಸ್ನಾನ ಮಾಡಿ ದೇವಸ್ಥಾನಗಳಿಗೆ ಭೇಟಿ ನೀಡಲು ಸಾಧ್ಯವಾಗದ ಕಾರಣ ಅವರ ದೇಹವನ್ನು ಶುದ್ಧವಾಗಿದೆ ಎಂದು ಪರಿಗಣಿಸಲಾಗುತ್ತಿರಲಿಲ್ಲ. ಮುಟ್ಟಿನ ಸಮಯದಲ್ಲಿ ಮಹಿಳೆಯರಿಗೆ ಸರಿಯಾಗಿ ದೈಹಿಕ ಶುದ್ಧತೆಯನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗದ ಕಾರಣ ಅವರನ್ನು ಈ ಸಮಯದಲ್ಲಿ ದೇವಾಲಯಕ್ಕೆ ಬರುವುದು ನಿಷೇಧಿಸಲಾಗಿತ್ತು. ಮುಟ್ಟಿನ ಸಮಯದಲ್ಲಿ ಮಹಿಳೆಯರ ದೇಹವು ಅಶುದ್ಧವಾಗಿದ್ದು ಅವರು ದೇವರ ವಿಗ್ರಹಗಳನ್ನು ಸ್ಪರ್ಶಿಸುವುದರಿಂದ ಅವುಗಳು ಕೂಡ ಅಪವಿತ್ರಗೊಳ್ಳಬಹುದು ಎನ್ನುವ ನಂಬಿಕೆ ಇದೆ.
ಶಾಸ್ತ್ರಗಳ ಪ್ರಕಾರ ಮಹಿಳೆಯರ ಮುಟ್ಟಿನ ಅವಧಿ ಕೇವಲ 3 ದಿನಗಳಾಗಿದ್ದರೆ ಅವರು ಚೆನ್ನಾಗಿ ತಲೆ ಮತ್ತು ಮೈಸ್ನಾನ ಮಾಡಿಕೊಂಡು ಗಂಗಾಜಲವನ್ನು ಸಿಂಪಡಿಸಿಕೊಂಡು ಶುದ್ಧವಾದ ಬಟ್ಟೆಯನ್ನು ಧರಿಸಿ ದೇವಸ್ಥಾನಗಳಿಗೆ ಭೇಟಿ ನೀಡಬಹುದು. ಒಂದು ವೇಳೆ 5 ದಿನಗಳ ಅವಧಿಯಾಗಿದ್ದರೆ 6ನೇ ದಿನ ದೇವಸ್ಥಾನಕ್ಕೆ ಹೋಗಬಹುದು. ಒಂದು ವೇಳೆ 7 ದಿನಗಳಾಗಿದ್ದರೆ 8ನೇ ದಿನ ದೇವಸ್ಥಾನಕ್ಕೆ ಹೋಗಬೇಕು. ಶಾಸ್ತ್ರದಲ್ಲಿ ಮುಟ್ಟಿನ 5ನೇ ದಿನಕ್ಕೆ ಮುಟ್ಟಿನ ಅವಧಿ ಮುಗಿಯುತ್ತದೆ ಎಂದು ಹೇಳಲಾಗಿದ್ದು, 5ನೇ ದಿನವನ್ನು ದೈಹಿಕ ಶುದ್ಧೀಕರಣಕ್ಕೆ ಉತ್ತಮವೆಂದು ಪರಿಗಣಿಸಲಾಗಿದೆ. ಈ ದಿನ ದೈಹಿಕ ಶುದ್ಧೀಕರಣವನ್ನು ಮಾಡಿಕೊಂಡು 6ನೇ ದಿನ ಸಾಮಾನ್ಯರಂತೆ ನೀವು ದೇವಸ್ಥಾನಕ್ಕೆ ಹೋಗಬಹುದು. ಈ ದಿನದಂದು ನೀವು ದೇವರ ಪೂಜೆಯನ್ನು ಮಾಡಬಹುದು. ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ತುಳಸಿ ಗಿಡವನ್ನು ಮುಟ್ಟಬಾರದು ಮತ್ತು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬಾರದು. ಕೇವಲ ತುಳಸಿಯನ್ನಷ್ಟೇ ಅಲ್ಲದೆ ದೈವವೃಕ್ಷ ಅಥವಾ ಗಿಡಗಳನ್ನು ಮುಟ್ಟಬಾರದು. ಮುಟ್ಟಿನ ಸಮಯದಲ್ಲಿ ತಾಂಬೂಲ ತೆಗೆದುಕೊಳ್ಳುವುದಾಗಲಿ ಮತ್ತು ಅರಿಶಿನ ಕುಂಕುಮ ತೆಗೆದುಕೊಳ್ಳುವುದಾಗಲಿ ಮಾಡಬಾರದು. ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಆರೋಗ್ಯದ ಮೇಲೆ ಹೆಚ್ಚು ಕಾಳಜಿ ತೋರಿಸಬೇಕು. ಮುಟ್ಟಿನ ಸಮಯದಲ್ಲಿ ನೋವು, ಕಿರಿಕಿರಿ, ಸೆಳೆತದ ಸಮಸ್ಯೆಗಳು ಇರುವುದು ಸಹಜ. ಅಂದ ಮಾತ್ರಕ್ಕೆ ನೀವು ಆಹಾರ, ನೀರು ಸೇವನೆ ಮಾಡುವುದನ್ನು ತಪ್ಪಿಸಬಾರದು. ಮುಟ್ಟಿನ ಸಮಯದಲ್ಲಿ ಜೋರಾಗಿ ಕೂಗುವುದು, ಜಗಳ ಮಾಡುವುದು, ಕಣ್ಣೀರು ಹಾಕುವುದಾಗಲಿ ಮಾಡಬಾರದು. ಇದರಿಂದ ಮಾನಸಿಕ ನೆಮ್ಮದಿ ಹಾಳಾಗುವುದರ ಜೊತೆಗೆ ದೇಹಕ್ಕೂ ಹೆಚ್ಚು ಆಯಾಸವಾಗುತ್ತದೆ. ಗರ್ಭಕೋಶಕ್ಕೆ ಉತ್ತಮವಾದ, ಸುಲಭವಾದ ವ್ಯಾಯಾಮಗಳನ್ನು ಮಾಡಿ ಮತ್ತು ಈ ಸಮಯದಲ್ಲಿ ಒತ್ತಡಕ್ಕೆ ಒಳಗಾಗಬೇಡಿ. ಹಿಂದಿನ ಕಾಲದಲ್ಲಿ ಮುಟ್ಟಾದ ಮಹಿಳೆಯರು 3 ದಿನಗಳವರೆಗೆ ಅಡುಗೆ ಕೋಣೆಯನ್ನು ಪ್ರವೇಶ ಮಾಡುವಂತಿರಲಿಲ್ಲ. ಆದರೆ ಈಗಿನ ಕಾಲದಲ್ಲಿ ಅದು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಕೂಡು ಕುಟುಂಬ ಇರುತ್ತಿತ್ತು. ಒಬ್ಬರಿಲ್ಲದಿದ್ದರೆ ಬೇರೊಬ್ಬರು ಕೆಲಸ ಮಾಡುತ್ತಿದ್ದರು. ಆದರೆ ಈಗ ಒಂಟಿ ಮಹಿಳೆಯರು ಇರುವವರು, ಕೆಲಸಕ್ಕೆ ಹೋಗುವ ಮಹಿಳೆಯರು ಅವರೇ ಕೆಲಸವನ್ನು ಮಾಡಬೇಕಾಗಿರುವುದರಿಂದ ಅಡುಗೆ ಮನೆ ಪ್ರವೇಶಿಸಿ ಅಡುಗೆ ಮಾಡುವಾಗ ಅಗ್ನಿದೇವರಿಗೆ ಮತ್ತು ತಾಯಿ ಅನ್ನಪೂರ್ಣೇಶ್ವರಿ ದೇವಿಗೆ ಕ್ಷಮೆ ಕೇಳುವುದನ್ನು ಮರೆಯಬೇಡಿ.